ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇತರೆ ಕರ್ನಾಟಕದ ಜನತೆ ಕೂಡ ವಿಡಿಯೋಸ್ನ ವೀಕ್ಷಣೆ ಮಾಡ್ತಿರ್ಬೋದು. ಈಗ ವಿದ್ಯಾರ್ಥಿಗಳು ಮತ್ತೆ ಪೋಷಕರಲ್ಲಿ ಇರತಕ್ಕಂಥ ಒಂದು ಆತಂಕ ಪ್ರಶ್ನೆ ಏನಾಗ್ತಿದೆ ಅಂತಂದ್ರೆ, ಜೂನ್ 2ನೇ ತಾರೀಕು ಸೋಮವಾರದಂದು ಶಾಲಾ ಕಾಲೇಜುಗಳು ಓಪನ್ ಇರುತ್ತಾ? ಕರ್ನಾಟಕ ರಾಜ್ಯಾದ್ಯಂತ ಒಂದು ಬಂದ್ ಅಥವಾ ಪ್ರತಿಭಟನೆ ಅಂತ ಒಂದು ಮಾಹಿತಿಗಳು ಕೂಡ ಬರ್ತಿದಾವೆ ಅಂತ ಒಂದು ಪ್ರಶ್ನೆಗಳು ಆಗ್ತಾ ಇರುವಂತದ್ದು. ಸೊ ಏನ್ ಕಾರಣಕ್ಕೆ ಆಗಿದೆ ಏನು ಎತ್ತ ಅಂತಾನು ಕೂಡ ಕೆಲವರಿಗೆ ಗೊತ್ತಿರಬಹುದು, ಕೆಲವರಿಗೆ ಕೂಡ ಗೊತ್ತಿರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿ ಕೂಡ ತಿಳ್ಕೊಂತೀರಾ. ಈಗ ಸದ್ಯಕ್ಕಿರುವಂತಹ ಮಾಹಿತಿಗಳನ್ನ ಕೂಡ ನಿಮಗೆ ಹಂಚ್ಕೋತಾ ಇರುವಂತದ್ದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಒಂದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗ್ತಿರೋ ವಿಡಿಯೋ ಮುಖಾಂತರ ಒಂದು ಲೈಕ್ ಕೊಡೋದ್ರ ಮುಖಾಂತರ ಕೂಡ ಅದನ್ನ ತಿಳಿಸಬಹುದು ಅಂತ ಹೇಳ್ತಾ, ಏನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಂದ್ ಅಥವಾ ಪ್ರತಿಭಟನೆಯ ಒಂದು ಕಾವು ಹೆಚ್ಚಾಗ್ಲಿಕ್ಕೆ ಅಂತ ಹೇಳಿದ್ರೆ, ಒಂದು ಫಿಲ್ಮ್ಗೆ ಸಂಬಂಧಪಟ್ಟಂತೆ ಒಂದು ಏನು ಕೂಟ ನಡೆಯುವಂತ ಸಂದರ್ಭದಲ್ಲಿ ಅಂದ್ರೆ ತಮಿಳುನಾಡಿನಲ್ಲಿ ಒಂದು ಕರ್ನಾಟಕ ರಾಜ್ಯದ ಒಂದು ಶಿವರಾಜ್ ಕುಮಾರ್ ಅವರಾಗಿರ್ಬೋದು, ನಂತರದಲ್ಲಿ ಕಮಲ್ ಹಾಸನ್ ರವರು ಏನಿದಾರಲ್ಲ ಫಿಲಂ ಆಕ್ಟರ್, ಅವರು ಒಂದು ಹೇಳಿಕೆನ ಕೊಟ್ಟಿರೋದಾಗಿರುತ್ತೆ. ಅಂದ್ರೆ ಶಿವರಾಜ್ ಕುಮಾರ್ ಅವರ ಅಪೋಸಿಟ್ ಅಲ್ಲೇ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅವರು ನಿಮ್ಮ ಒಂದು ಕನ್ನಡ ಭಾಷೆ ಹುಟ್ಟಿರುವುದು ನಮ್ಮ ತಮಿಳಿನಿಂದಲೇ ಅಂತಕ್ಕಂಥ ರೀತಿಯಲ್ಲಿ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಸೊ ಆ ಒಂದು ಹೇಳಿಕೆಯಿಂದಾಗಿ ಈ ಒಂದು ಪ್ರತಿಭಟನೆ ಆಗಿರ್ಬೋದು, ಒಂದು ಕರ್ನಾಟಕ ಬಂದ್ ಅಂತಕ್ಕಂಥ ಒಂದು ಸುದ್ದಿಗಳೇನಿದಾವಲ್ಲ, ಈಗ ಇದುವರೆಗೂ ಕೂಡ ದಿನನಿತ್ಯ ನೀವು ವೀಕ್ಷಣೆ ಕೂಡ ಮಾಡ್ತಿರೋದಾಗಿರುತ್ತೆ. ಕಳೆದ ಕೆಲವು ದಿನಗಳಿಂದ ಎಲ್ಲಾ ಒಂದು ಜಿಲ್ಲೆಗಳಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಮಲ್ ಹಾಸನ್ ರವರ ಒಂದು ಚಿತ್ರಪಟವನ್ನ ಅಂದ್ರೆ ಫೋಟೋವನ್ನು ಇಟ್ಕೊಳ್ಳೋದ್ರ ಮುಖಾಂತರದಲ್ಲಿ ಅದಕ್ಕೆ ಬೆಂಕಿ ಹಚ್ಚೋದಾಗಿರ್ಬೋದು, ಇತರೆ ಒಂದು ಮೂಲಕ ಅವರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರೋದನ್ನ ಕೂಡ ಕಾಣಬಹುದಾಗಿರುತ್ತೆ. ಕನ್ನಡ ಪರ ಸಂಘಟನೆಗಳ ಕಡೆಯಿಂದ ಅವ್ರು ಕೂಡ ಹೇಳ್ತಿರೋದೇನಂದ್ರೆ, ಕನ್ನಡದ ಒಂದು ಇತಿಹಾಸನ ತಿಳಿದೆ ಮತ್ತೆ ಕನ್ನಡದ ಇತಿಹಾಸವು ಇವ್ರಿಗೆ ಗೊತ್ತಿಲ್ಲ. ಸೊ ಆದ್ರೆ ಕನ್ನಡದ ಬಗ್ಗೆ ಇವ್ರು ಮಾತನಾಡಿದ್ದಾರೆ, ಅವಹೇಳನಕಾರಿಯಾದಂತಹ ಒಂದು ಪದಗಳನ್ನ ಬಳಸಿದ್ದಾರೆ. ನಂತರದಲ್ಲಿ ತಮಿಳಿಗಿಂತ ಒಂದು ಕನ್ನಡ ಭಾಷೆ ಏನಿದೆಯಲ್ಲ, ಅಂದ್ರೆ ಕನ್ನಡ ಭಾಷೆ ಹುಟ್ಟಿರೋದು ತಮಿಳಿನಿಂದಾನೆ ಅಂತೆಲ್ಲ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಇದು ಸರಿಯಲ್ಲ, ಇದನ್ನ ಒಪ್ಕೊಳ್ಳುವಂತದ್ದಲ್ಲ. ಕನ್ನಡ ಭಾಷೆಗೂ ಕೂಡ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಇತ್ಯಾದಿ ಒಂದು ಮಾಹಿತಿಗಳನ್ನ ಇಟ್ಕೊಂಡು ಇವರು ಕೂಡ ಹೇಳ್ತಿರೋದಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಜೂನ್ 2ನೇ ತಾರೀಕಿನಂದು ರಾಜ್ಯ ವ್ಯಾಪಿಯಾಗಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಕ್ರಮಗಳನ್ನ ಕೈಗೊಳ್ಳೋದ್ರ ಕುರಿತು ಒಂದು ಚರ್ಚೆಗಳನ್ನ ತೀರ್ಮಾನಗಳನ್ನ ಕೂಡ ಮಾಡ್ತಿದ್ದಾರೆ ಕನ್ನಡ ಪರ ಸಂಘಟನೆಗಳು ಅಂತಕ್ಕಂಥ ಒಂದು ಮಾಹಿತಿಗಳು ವರದಿಗಳು ಕೂಡ ಆಗ್ತಿದ್ದಾವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಕವಾಗಿ ಒಂದು ಪ್ರತಿಭಟನೆಗಳು ನಡೆದಂತ ಸಂದರ್ಭದಲ್ಲಿ, ನಂತರದಲ್ಲಿ ಒಂದು ಬಂದ್ ಏನಾರು ಆದಂತ ಸಂದರ್ಭದಲ್ಲಿ ಸಾಧ್ಯತೆಗಳು ಕೂಡ ಕಾಣ್ತಾ ಇರೋದಾಗಿರುತ್ತೆ. ಒಂದು ಬಂದಂತಹ ರಾಜ್ಯವ್ಯಾಪಿ ಪ್ರತಿಭಟನೆ ಏನಾದ್ರು ಅವರು ಆಕ್ರೋಶಯುಕ್ತವಾಗಿ ಮಾಡ್ತಿದ್ದಾರೆ ಅಂತಂದ್ರೆ, ಕರ್ನಾಟಕ ರಾಜ್ಯದ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆಯಾಗುವ ಸಾಧ್ಯತೆಗಳು ಅಥವಾ ಹೆಚ್ಚಿಗೆ ಇದೆ ಅಂತ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ. ಒಂದು ಆರ್ಟಿಕಲ್ ನ ಮಾಹಿತಿ ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ಈ ಒಂದು ಕಾರಣಕ್ಕಾಗಿ ಕರ್ನಾಟಕ ರಾಜ್ಯಾದ್ಯಂತ ಸೋಮವಾರ 2ನೇ ತಾರೀಕಿನಂದು ಬಂದ್ ಅಥವಾ ರಾಜ್ಯವ್ಯಾಪಿ ಪ್ರತಿಭಟನೆ ಆಗುವಂತ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಆಗುತ್ತಾ ಅಥವಾ ಪ್ರತಿಭಟನೆ ಮಾಡ್ತಿದಾರಾ ಇಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕರ್ನಾಟಕ ರಾಜ್ಯದ ಒಂದು ಕರವೇ ಆಗಿರ್ಬೋದು, ನಂತರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಅಥವಾ ಇತರ ಒಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಒಂದು ಅಪ್ಡೇಟ್ ಅನ್ನ ಸದ್ಯಕ್ಕಂತೂ ಕೊಟ್ಟಿಲ್ಲ. ಅಧಿಕೃತವಾಗಿ ಬಂದನ್ನ ಮಾಡ್ತಿದೀವಿ ಅಥವಾ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡ್ತಿದೀವಿ, ಇವುಗಳನ್ನೆಲ್ಲ ಕ್ಲೋಸ್ ಆಗ್ತಿದೆ, ಯಾರೆಲ್ಲ ಒಂದು ಪರ್ಮಿಷನ್ ಅಂದ್ರೆ ಯಾರೆಲ್ಲ ಒಂದು ಒಮ್ಮತವನ್ನ ಸೂಚಿಸಿದ್ದಾರೆ, ನಾವು ಬಂದ್ಗೆ ಒಂದು ಒಮ್ಮತ ಕೊಡ್ತಾ ಇದೀವಿ, ನಮ್ಮ ಒಂದು ಕಡೆಯಿಂದ ಒಪ್ಪಿಗೆ ಇದೆ ಅಂತ ಯಾರು ಸೂಚನೆ ಕೊಟ್ಟಿದ್ದಾರೆ, ನಂತರದಲ್ಲಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಅಧಿಕೃತ ಒಂದು ಒಪ್ಪಿಗೆ ಸಿಕ್ಕಿದ್ಯಾ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಒಂದು ವರದಿಗಳು ಆಗಿಲ್ಲ. ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಜೂನ್ 2ನೇ ತಾರೀಕಿನಂದು ಬಂದು ಅಥವಾ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಯುತ್ತೆ ಅಂತ ಮಾಹಿತಿಗಳಂತೂ ಇದಾವೆ. ಆದರೆ ಅಧಿಕೃತವಾಗಿ ಎಲ್ಲೂ ಕೂಡ ಒಂದು ಮಾಹಿತಿ ಬರ್ತಿರೋದ್ರಿಂದ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಕೂಡ ಯಾವುದೇ ರೀತಿಯಾಗಿ ಒಂದು ಪೋಸ್ಟ್ ಆಗಿರ್ಬೋದು, ಒಂದು ಯಾವುದೇ ರೀತಿ ಬಂದ್ಗೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿ ಅಂತೂ ಬಂದಿಲ್ಲ. ಅಂದ್ರೆ ಬಂದ್ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ಮತ್ತೆ ರಾಜ್ಯ ಸರ್ಕಾರದಿಂದ ಕೂಡ ಯಾವುದೇ ರೀತಿಯ ಒಂದು ಮಾಹಿತಿನ ಕೂಡ ಅವರು ಎಲ್ಲೂ ಹಂಚಿಕೊಂಡಿಲ್ಲ. ಸೊ ಈಗ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಒಂದು ವರದಿಗಳು ಆಗ್ತಿದಾವೆ ಅಷ್ಟೇ, ಆದ್ರೆ ಯಾವುದೇ ರೀತಿ ಬಂದ್ ನಡೆಯಲ್ವಾ ಅಂತೆಲ್ಲ ಒಂದು ಪ್ರಶ್ನೆಗಳಿದಾವೆ. ರಜೆ ಕೊಡ್ತಾರೆ ಶಾಲಾ ಕಾಲೇಜುಗಳಿಗೆ ಅಂತ. ಸದ್ಯಕ್ಕೆ ಇದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಒಂದು ಭಾನುವಾರದ ವೇಳೆಗಡೆ ಒಂದು ಸದ್ಯದಕ್ಕೆ ಒಂದು ಹೆಚ್ಚಿಗೆ ಒಂದು ಅಪ್ಡೇಟ್ಗಳು ಬರುವಂತದ್ದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕಮಲ್ ಹಾಸನ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸರಿನಾ ಏನು ಎತ್ತ ಎಂಬುದಾಗಿ.